ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕಥೆದಾರ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಇಮ್ಮಿಡಿಯೇಟ್ ಆಗಿ ಹೇಗಿದ್ದೀರಾ ಹಾಗೇನೆ ಸ್ಟೇಷನ್ ಇಂದ ಬನ್ನಿ ಅಂತ ಕರೀತಾಳೆ. ಅಜಿತ್ಗೆ ಫೋನ್ ಮಾಡಿ, ಈ ಸತ್ಯಣ್ಣನಿಗೆ ಅವಳ ಬಫೂನ್ ಆದಂಗೆ ಆಗಿದೆ. ಒಬ್ರು ವಕೀಲರಾಗಿ ಅವಳ ಹತ್ರ ಮೋಸ ಹೋಗಿದ್ದಾರೆ. ಪೆನ್ನನ್ನ ಅವ್ರು ಶರ್ಟಿಗೆ ಸಿಗಿಸ್ಕೊ ಬಂದಿದ್ರೆ ಎಲ್ಲ ರೆಕಾರ್ಡ್ ಎಲ್ಲ ಇವ್ರು ಏನೇನ್ ಪ್ಲಾನ್ ಮಾಡ್ತಾರೆ ಎಲ್ಲ ಸಾಕ್ಷಿ ಮತ್ತೆ ರಾಣಾಗ್ ಗೊತ್ತಾಗ್ತಾ ಇದೆ. ಕೂತ್ಕೊಂಡ್ ಸತ್ಯಾನಂದ್ ಮುಂದೆನೆ, ಯಾಕೆಂದ್ರೆ ಆಗ್ಲಿಂದ ಆತ್ಮೀಯತೆ ಇರೋದ್ರಿಂದ ಸತ್ಯಾನಂದ್ ಬಿಟ್ಟು ಅವರು ವಿಚಾರ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಸತ್ಯಾನಂದ್ ಎದುರಿಗೆ ಕೂರ್ಸಿರ್ತಾರೆ. ಆ ಪೆನ್ ಕ್ಯಾಮ್ರಾ, ಈ ಹಿಡನ್ ಕ್ಯಾಮ್ರಾ ಇದೆ ಅನ್ನೋದು ಕೂಡ ಅಜಿತ್ಗೂ ಪಾಪ ಗೊತ್ತಾಗಲ್ಲ. ಎಲ್ಲ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತಾರೆ. ಇಲ್ಲಿ ರಾಣಾ ಶೂಟ್ ಮಾಡಿರೋದು, ಹಾಗೇನೆ ಮಗಳು ಸಾಕ್ಷಿ ಶೂಟ್ ಮಾಡಿರೋದು, ಎರಡು ಕೂಡ ಪುರುಷೋತ್ತಮ್ಗೆ ಅಪ್ಪ ಶೂಟ್ ಮಾಡಿದಾನೆ, ಮಗಳು ನಿನಗ್ ಶೂಟ್ ಮಾಡಿದ್ರೆ, ಎರಡು ಕೂಡ ಒಂದೇ ಗನ್ನಿಂದ ಆಗಿರೋದು. ಇದು ಹೇಗಾದ್ರೂ ಮಾಡಿ ನಾವು ಹೊರಗೆ ಎಳಿಲೇಬೇಕು ಅಂದಾಗ ಸತ್ಯಣ್ಣನು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾರೆ. ಹೌದು ಅಜಿತ, ಇದು ಹೇಗಾದ್ರೂ ಮಾಡಿ ಸಿಗಾಕೊಳ್ಳೋ ಚಾನ್ಸು ಬಹಳ ಹತ್ರದಲ್ಲಿದೆ. ಆ ಕಡೆ ಅವಳು ಸಾಕ್ಷಿ ಮತ್ತೆ ರಾಣಾ ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು, ರಾಣಾ ಹೇಳ್ತಾನೆ, ಪರವಾಗಿಲ್ಲ ಮಗಳೇ, ಗುಡ್ ಐಡಿಯಾ ಮಾಡಿದೀಯಾ. ಈ ಬಫೂನ್ನ, ಈ ಸತ್ಯನ್ನ ಪೆನ್ ಹಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡಿದೀಯ ನೀನು. ನೋಡು, ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಒಂದು ಸಾಕ್ಷಿ ಇಲ್ಲ ನನ್ನ ವಿರುದ್ಧವಾಗಿ ನನ್ನನ್ನ ಜೈಲ್ಗೆ ಹಾಕ್ಲಿಕ್ಕೆ ಅಂತ ಹೇಳ್ತಾನೆ. ಈ ಕಡೆ ಅಜಿತ್ ಮತ್ತೆ ಭೂಮಿ, ಸತ್ಯನ ಮೂವರು ಕೂಡ ಚರ್ಚೆ ಮಾಡ್ತಾರೆ. ಹೇಗ್ ಮತ್ತೆ ಹಿಡಿಯೋದು. ಅದಕ್ಕೆ ಅಜಿತ್ ಹೇಳ್ತಾನೆ, ಯಾವ ರೀತಿ ರಾಣನ್ನ ಬಲೆಗಾಕ್ಬೇಕು ಅಂದ್ರೆ, ನಾನ್ ಬೈಲಬಲ್ ಆಗಿ ಅವನನ್ನ ಸ್ಟೇಷನ್ಗೆ ಹಾಕ್ಬೇಕು, ಆ ತರ ಇರ್ಬೇಕು ಸಿಚುಯೇಷನ್. ಈ ಸ್ಥಳ ಬಿಟ್ಟು ಅವನು ಹೋಗ್ಬಾರ್ದು ಹೊರ್ಗಡೆ ಎಲ್ಲೂ ಕೂಡ, ಆ ತರ ಕಟ್ಟಾಕ್ಬೇಕು. ನಾನು ಕೂಡ ನಮ್ಮ ಪೊಲೀಸ್ನವ್ರನ್ನೆಲ್ರು ಕೂಡ ಮಫ್ತಿನಲ್ಲೆಲ್ಲ ಹಾಕಿದೀನಿ ಅಂತ ಎಲ್ಲವನ್ನು ಕೂಡ ರಹಸ್ಯ ಎಲ್ಲ ಬಾಯ್ಬಿಟ್ಬಿಡ್ತಾರೆ. ಚೆನ್ನಾಗಿ ಎಲ್ಲ ಗೊತ್ತಾಗೋಗ್ತದ ಅವನಿಗೆ. ಸ್ವಲ್ಪನೂ ಕೂಡ ವಿವೇಚನೆನೇ ಇಲ್ಲ. ಆ ಕಡೆ ಅಟ್ಲೀಸ್ಟ್ ಸತ್ಯನಾದ್ರೂ ಒಬ್ಬ ಲಾಯರ್ ಆಗಿ ನೋಡ್ಕೋಣ ಪೆನ್ ಹೇಗೆ ಎತ್ತ, ಆತನಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇವ್ರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅಜಿತ್ಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ರೀತಿ ಎಲ್ಲ ಚರ್ಚೆ ಮಾಡ್ಬಿಡ್ತಾರೆ. ಭೂಮಿ ಹೇಳ್ತಾಳೆ, ಏನಾಗ್ಲಿ ಸಾಹೇಬ್ರೆ, ಆದ್ರೆ ನೀವೇನು ಮಾಡ್ಬಿಡ್ತೀರಾ. ಮಾವನಿಗೆ ನಿಮ್ಮಿಂದ ತೊಂದರೆ ಆಗ್ಬಾರ್ದಲ್ವಾ, ಬಿಸ್ನೆಸ್ ಕೈ ಹಾಕಿದ್ದಾರೆ ಅವ್ರ ಜೊತೆನಲ್ಲಿ ಅಂದಾಗ ಇಲ್ಲಿ ಅದನ್ನೇ ಅಪ್ಪ ಮಗಳಿಬ್ರು ಕೂಡ ಮಾತಾಡ್ತಾರೆ. ಹೌದಲ್ವಾ, ನಮ್ ಜೊತೆ ಬಿಸ್ನೆಸ್ ಕೈ ಜೋಡಿಸಿದ್ದಾನೆ ಮಂಗಾರಾಮ ಅಂತ ಹೇಳಿ ಇಬ್ರು ಮಾತಾಡ್ತಾರೆ. ಇಮಿಡಿಯೇಟ್ ಆಗಿ ಅಜಿತ್ ಕೆಳಗಡೆ ಬರ್ತಾನೆ, ಇಬ್ರು ಕೂಡ ಕೆಳಗೆ ಬರ್ತಾರೆ. ಭೂಮಿ ಬರಲ್ಲ, ಸತ್ಯನ ಬರ್ತಾರೆ. ಸತ್ಯ ಅಲ್ಲೂ ಕೂಡ ಹಾಗೆ ಆಗತ್ತೆ. ಎಲ್ಲರ ಜೊತೆ ಫ್ಯಾಮಿಲಿ ಜೊತೆ ಚರ್ಚೆ ಮಾಡ್ತಾ ಇರ್ತಾನೆ. ಅಪ್ಪ, ಯಾವ್ದೇ ಕಾರಣಕ್ಕೂ ನೀನ್ ರಾಣಾ ಜೊತೆ ವ್ಯವಹಾರ ಬಿಡಪ್ಪ, ಇಮ್ಮಿಡಿಯೇಟ್ ನಿಲ್ಸ್ಬಿಡಪ್ಪ. ನೋಡು, ಅವ್ರಿಗೆ ಕೊಡ್ಬೇಕಾದಂತ ದುಡ್ಡಿಗೆ ಒಂದು ಆಸ್ತಿ ಮಾರೋಣ, ಆಸ್ತಿ ಮಾರಿದ್ರು ಪರವಾಗಿಲ್ಲ, ಹೋದ್ರೆ ಹೋಗುತ್ತೆ. ಅದಕ್ಕೆ ರಾಮಣ್ಣ ಹೇಳ್ತಾರೆ, ನೋಡೋ, ನಿನ್ನೆಂಟಿನ ಶೂಟ್ ಮಾಡಿರೋದಕ್ಕೆ ಕಾರಣ ಅವಳು ಹೋಗಿ ಅಲ್ಲಿ ರೊಚ್ಚಿಗೆ ಎಪ್ಸಿದ್ಲು, ಹಾಗಾಗಿ ಸಾಕ್ಷಿ ಶೂಟ್ ಮಾಡಿರ್ಬೋದು. ಜೊತೆಗೆ ರಾಣಾ ಅವರೇ ಪುರುಷೋತ್ತಮಿಗೆ ಶೂಟ್ ಮಾಡಿದ್ದಾರೆ ಅನ್ನೋದು ನನಗೆ ಖಂಡಿತವಾಗ್ಲೂ ಕೂಡ ನಂಬಕ್ ಅಸಾಧ್ಯ. ಹೀಗಿರ್ಬೇಕಾದ್ರೆ ನಾನು ಏನಕ್ಕೆ ನಾನು ಅವ್ರ ಜೊತೆ, ನಾನು ಅವ್ರು ಚೆನ್ನಾಗಿದ್ದಾರೆ ನನ್ ಜೊತೆನಲ್ಲಿ, ಹೀಗಿರ್ಬೇಕಾದ್ರೆ ನಾನು ಯಾಕೆ ಬಿಸ್ನೆಸ್ ನ ಹಾಳು ಮಾಡ್ಕೊಡ್ಲಿ ಅವ್ರ ಜೊತೆನಲ್ಲಿ, ಸಾಧ್ಯನೇ ಇಲ್ಲ. ಈ ವಿಚಾರದಲ್ಲಿ ನಾನು ನಿನ್ ಮಾತ್ರ ಸಹಾಯ ಮಾಡೋಣ, ನನಗೇನು ಹೇಳಕ್ಕೂ ಬರ್ಬೇಡ ಅಂತೇಳಿ ಹೊರಟೋಗ್ತಾರೆ. ಈ ಕಡೆ ಸಾಕ್ಷಿ ಮತ್ತೆ ರಾಣಾ ನೋಡ್ತಾ ಖುಷಿ ಪಡ್ತಾರೆ ಇಬ್ರು ಒಬ್ರಿಗೊಬ್ರು. ರಾಣಾ ಹೇಳ್ತಾನೆ, ಈ ರಾಮ ನಮ್ ಜೊತೆ ಇರೋವರೆಗೂ ಯಾವ ತೊಂದ್ರೆನೂ ಇಲ್ಲ ಮಗಳೇ. ಅದಕ್ಕೆ ಸಾಕ್ಷಿ ಹೇಳ್ತಾಳೆ, ಹೂನಪ್ಪ, ಈ ಮಂಗ ರಾಮ ನಮ್ಮನ್ನ ಎಲ್ಲಿವರೆಗೂ ನಂಬ್ತಾನೋ ಅಲ್ಲಿವರೆಗೂ ನಾವು ಸೇಫ್ ಆಗಿರ್ತೀವಿ ಅಂತ ಹೇಳಿ ಇಬ್ರು ಖುಷಿಯಾಗಿರ್ತಾರೆ. ಅಜಿತ್ ಅವ್ರ ಅಮ್ಮನ್ ಕೇಳ್ಕೊಳ್ತಾನೆ, ಅಮ್ಮ ನೀನಾದ್ರೂ ಹೇಳಮ್ಮ ಅಪ್ಪನ್ಗೆ ಬೇಡ ಅಂತ ಹೇಳಿ, ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಮ್ಮ, ಹೋಗೋದನ್ನ ತಡಿಯಮ್ಮ. ಅದಕ್ಕೆ ಸಂಗೀತ ಹೇಳ್ತಾರೆ, ಆಯ್ತಪ್ಪ ತಡಿತೀನಿ, ನೀನು ಮೊದ್ಲು ಭೂಮಿಗೆ ಹೋಗಿ ಆಸ್ಪತ್ರೆಯಿಂದ ಬಂದಿದ್ದಾಳೆ, ಅವಳನ್ನೊಂಚೂರು ಕ್ಲೀನ್ ಮಾಡ್ಬಿಟ್ಟು ಬಟ್ಟೆ ಹಾಕೋ. ಅಜಿತ್ ನಾನಾ ಅಂತಾರೆ, ಬಲ್ವೋ, ಗಂಡ ಹೆಂಡತಿರಲ್ಲಿ ಏನೋ ನಾಚಿಕೆ ಮುಚ್ಚುಮರಿ ಏನಿದೆ, ಹೋಗು ನೀನೇ ಸ್ನಾನ ಮಾಡಿಸಿ ಅವಳಿಗೆ ಬಟ್ಟೆ ಬದಲಾಯಿಸಿ ಹೋಗು ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ದೇವಿಯಾನಿ ಓಡ್ ಬರ್ತಾಳೆ ಹಂಗೆ, ಆದ್ರಿಂದ ಅಶ್ವಿನಿನೂ ಬರ್ತಾಳೆ. ಬಂದ್ಬಿಟ್ಟು ಫೋನ್ ಮಾಡ್ತಾಳೆ ರಾಣಾಗೆ. ರಾಣಾ ಇಲ್ಲಿ ಅಜಿತ ಅಂತಿದ್ದಾಗೇನೆ ರಾಣಾ ಡೀಟೇಲ್ ಆಗಿ ಎಲ್ಲ ಬಿಚ್ಚಿ ಹೇಳ್ತಾನೆ, ಈಗ ನಿನ್ನ ಅಳಿಯ ನನ್ನನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಇದ್ದಾನೆ, ಹೌದಲ್ವಾ, ಸಾಕ್ಷಿ ತಂಟೆಗೆ ಯಾವುದೇ ಜನ್ಮದಲ್ಲಿ ಅವನು ಮನ್ಸಲ್ಲೂ ಕೂಡ ನೆನ್ಸ್ಕೋಬಾರ್ದು, ಆ ರೀತಿ ಪಾಠ ಕಲಿಸ್ತೀನಿ ನೋಡ್ ನಿನ್ನ ಅಳಿಯನಿಗೆ.
ದೇವಯಾನಿ ಮತ್ತೆ ಮುಂದುವರಿಸ್ತಾಳೆ, ಅಲ್ಲ ರಾಣ ನಿಮ್ಮಿಬ್ರು ಅಂತ ಅಂದಿದಂಗೆ ಪಟ್ ಅಂತ ಕಟ್ ಮಾಡ್ತಾಳೆ. ಅದಕ್ಕೆ ದೇವಯಾನಿ ಇದ್ದವಳು, ಅಲ್ಲ ನಾವು ರಾಣನ ಸಹವಾಸ ಮಾಡಿ ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಅಜಿತ್ ಅರೆಸ್ಟ್ ಮಾಡಿದ್ರೆ ರಾಣನ್ನ ಖಂಡಿತ ಪುರುಷೋತ್ತಮನ್ನ ಶೂಟ್ ಮಾಡಿರೋ ವಿಚಾರಕ್ಕೆ ಅದಕ್ಕೆ ಅಶ್ವಿನಿ ಮಧ್ಯೆ ಭಯ ಆಗ್ತಾಳೆ, ನಿನ್ನ ಹೆಸರು ಬಾಯ್ ಬಿಡ್ತಾಳೆ. ಇನ್ನು ಸಾಕ್ಷಿ ಶೂಟ್ ಮಾಡಿರೋದಕ್ಕೆ ಅದಕ್ಕೇನೋ ಬಿಡು, ಅಜಿತ್ ಗೊತ್ತೇ ಇದೆ. ಅದಕ್ಕೆ ಅಶ್ವಿನಿ ಮನಸ್ಸಲ್ಲಿ ಅನ್ಕೋತಾಳೆ, ದೇವಯಾನಿ ನೋಡು, ನೀನು ಸಿಗಾಕಬೇಕು, ರಾಣಾ ಸ್ಟೇಷನ್ಗೆ ಹೋಗ್ಬೇಕು, ನೀನ್ ಸಿಗಾಕಬೇಕು, ಸಿಗಾಕೊಂಡು ನೀನ್ ನೇಣಾಯ್ಕೊಂಡು ಸಾಯ್ಬೇಕು. ನೀನ್ ಸತ್ರೆ ನನಗ್ ಬೆನಿಫಿಟ್ ಇದೆ. ಯಾಕೆಂದ್ರೆ ನಾನು ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನುವಂತ ಈ ಹಳೆ ಸತ್ಯ ನಿನ್ ಜೊತೆನೆ ಭೂಗತ ಆಗಿ ಹೋಗ್ತದೆ. ಆಮೇಲೆ ನಾನು ಈ ಮನೆಯಲ್ಲಿ ಆಡಳಿತ ನಡೆಸ್ಬೋದು ಅಂತ ಹೇಳಿ ಅವಳು ಖತರ್ನಾಕ್ ಐಡಿಯಾ ಮಾಡ್ತಾಳೆ ಮನಸ್ಸಿನಲ್ಲಿ. ಅಜಿತ್ ರೂಮಿಗೆ ಬರ್ತಾನೆ, ಬಂದ್ಬಿಟ್ಟು ಭೂಮಿ ಮತ್ತೆ ಒಂದ್ ಹೇಳ. ಅದಕ್ಕೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ನನಗೆ ಇರಕ್ಕಾಗ್ತಾ ಇಲ್ಲ, ಒಂಥರ ಆಗ್ತಾ ಇದೆ, ಆಸ್ಪತ್ರೆಯಿಂದ ಬಂದಾಗ್ಲಿಂದ ನಾನು ಸ್ನಾನ ಮಾಡ್ಬೇಕು, ನಾನು ಪಲ್ಲವಿ ಅಕ್ಕನೋ ಅತ್ತೆನೋ ಕಳ್ಸಿ ಹೋಗಿ. ಅದಕ್ಕೆ ಅಜಿತ್ ಹೇಳ್ತಾನೆ, ನಾನು ಈಗ ತಾನೇ ಅಮ್ಮ ಸ್ನಾನ ಮಾಡಿಸು, ಹೋಗು ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿಸು ಅಂತ ಹೇಳಿ ಅಮ್ಮ ಕಳ್ಸಿದಾರ ನಾನು ಹೋಗ್ಬಿಟ್ಟು ಹಾಗಂತ ಹೇಳಲ್ಲ. ಸರಿನ ಹೇಳು, ಒಂದ್ ಕೆಲ್ಸ ಮಾಡು, ಇವತ್ತೊಂದಿನ ಏಕಾತ್ರ ಮಣ್ಣಿನೇ ಮಾಡ್ಕೊಮ್ಮ. ಅದಕ್ಕೆ ಭೂಮಿ ಹೇಳ್ತಾಳೆ, ನಾನು ಈ ಸ್ಥಿತಿನಲ್ಲಿ ಹೆಂಗ್ ಸಾಹೇಬ್ರೆ ಮಾಡ್ಕೊಳ್ಳೋದು, ಹೆಂಗ್ ಮಾಡ್ಕೊಳ್ಳಿ ಹೇಳಿ. ಅದಕ್ಕೆ ಅಜಿತ್, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ, ನಾಳೆ ನಾನು ಹೇಗೋ ನನ್ನ ಸ್ಟೈಲಲ್ಲಿ ಕನ್ವಿನ್ಸ್ ಮಾಡ್ಬಿಟ್ಟು ಪಲ್ಲವಿ ಅಕ್ಕನ್ ಕಳಿಸಿ ನಿನಗೆ ಎಲ್ಲ ರೆಡಿ ಮಾಡಿಸ್ತೀನಿ, ಸರಿನಾ? ಇವತ್ತೊಂದಿನ ಮಾಡ್ಕೊಮ್ಮ ಪ್ಲೀಸ್. ಆಯ್ತು, ಇವೆಲ್ಲ ಬಿಚ್ಚಿ ಈ ಬೆಲ್ಟ್ ಎಲ್ಲ, ಆ ಬೆಲ್ಟ್ ನಿಧಾನ ಸಾಹೇಬ್ರೆ, ನಿಧಾನ ಅಂತಾಳೆ. ಆಯ್ತು, ಖಂಡಿತ ನಿಧಾನವಾಗಿ ಬಿಚ್ಚುತ್ತೀನಿ ಅಂತ ಹೇಳಿ ಅಜಿತ್ ಒಂದೊಂದಾಗಿ ಎಲ್ಲವನ್ನೂ ಕೂಡ ಬೆಲ್ಟ್ ಎಲ್ಲ ಬಿಚ್ಚುತ್ತಾಳೆ. ಬಿಚ್ಚ ಮೇಲೆ ಅವಳು ಸ್ನಾನ ಮಾಡ್ಕೊಂಡ್ ಬರ್ತಾಳೆ. ಮತ್ತೆ ಶರ್ಟ್ ಪ್ಯಾಂಟ್ ಹಾಕೊಂಡಿರ್ತಾಳೆ. ನೋಡಿ ದಂಗು ಬಡ್ದೋಯ್ತಾಳೆ ಅಜಿತ್, ಇದ್ರಲ್ಲೂ ಕೂಡ ಎಷ್ಟ್ ಚೆನ್ನಾಗ್ ಕಾಣ್ತಾ ಇದ್ದಾಳೆ ಅಂತ ಹೇಳಿ. ಭೂಮಿ ನಾಚ್ಕೊಳ್ತಾಳೆ ಅಷ್ಟಕ್ಕೇನೆ. ಆದ್ರ ಅಲ್ಲಿ ಕ್ಯಾಮ್ರಾದಲ್ಲಿ ಏನ್ ಸೆರೆ ಹಿಡಿದಿರ್ತಕ್ಕಂಥದ್ದನ್ನ ಅದನ್ನು ತೋರಿಸ್ಬೇಕಾಗಿರ್ತದೆ. ಅರ್ಜೆಂಟ್ ಆಗಿ ಅಜ್ಜಿತನ್ನ ಸ್ಟೇಷನ್ ನಿಂದ ಮನೆಗೆ ಬರಳ್ಕೊಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.